ಸರ್, ಈಗ ಪುತ್ತೂರು ಉಪ್ಪಿನಂಗಡಿ ರಸ್ತೆಯಲ್ಲಿ ಹುಲ್ಲುವಾರು ಮತ್ತು ಹಾರಾಡಿ ನಡುವೆ ನಡೆಯುತ್ತಿರುವಂತಹ ಕಾಂಕ್ರೀಟ್ ಕಾಮಗಾರಿಯಲ್ಲಿ ಅವ್ಯವಸ್ಥೆ ಆಗ್ತಾ ಉಂಟು, ಅವೈಜ್ಞಾನಿಕ ಆಗ್ತಾ ಉಂಟು ಅಂತ ಹೇಳಿ ವಿರೋಧ ಪಕ್ಷದ 2 ನಿಯೋಗಗಳಲ್ಲಿ ಭೇಟಿ ಕೊಟ್ಟು ಅವ್ಯವಸ್ಥೆ ಬಗ್ಗೆ ಆರೋಪಗಳನ್ನು ಮಾಡಿದ್ದಾರೆ. ನೀವು ಅದರ ಒಂದು ವಾರ ಮೊದಲಲ್ಲಿ ಹೋಗಿ ಕಾಮಗಾರಿ ಬಗ್ಗೆ ಆದೇಶ ಕೊಟ್ಟಿದ್ದೀರಿ. ಈಗ ಏನು ಯಾವ ಕಡೆಯಿಂದ ಅದು ತಪ್ಪಾಗಿದೆ, ಅದು ತಪ್ಪಾಗಿದೆ? ನೋಡಿ, 22 ದಿವಸ ಕಾಂಕ್ರೀಟ್ ಆಗಿ ಕಾಮಗಾರಿ ಯಾವ ರಸ್ತೆ ಅದರಲ್ಲಿ ವಾಹನಗಳು ಹೋಗ್ಬಾರ್ದು. ನಾವು 14 ಕಾಂಕ್ರೀಟೀಕರಣ ಮಾಡುವಾಗ್ಲೂ ಹಾಗೆ ಬರೀ 1 ವಾರದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಒಂದೇ ವಾರದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಆನಂತರ 2 ವಾರದಲ್ಲಿ 14 ದಿವಸದಲ್ಲಿ ಅಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸುವಂಥದ್ದೆಲ್ಲದನ್ನು ಮಾಡಿದ್ವಿ. ಮತ್ತೆ ಅದರಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು 10 ಇಂಚು 9 ಇಂಚು ಹಾಕುವಂತ ಕಾಂಕ್ರೀಟ್. ಅದರಲ್ಲಿ ಕಾಂಕ್ರೀಟ್ ಅನ್ನು ಕ್ಯೂಬ್ ಇಟ್ಟು ಚೆಕ್ ಮಾಡ್ತಾರೆ. ಆ ಕ್ಯೂಬ್ ಅನ್ನು ಇಡಬೇಕು. ಈಗ ಇವರು ಹಿಂದೆ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಏನು ಡಾಮರೀಕರಣ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು ಅಲ್ಲಿ ಹೇಗೆ ಎದ್ದು ಬರ್ತಾ ಇದೆ ಅಂತ ನೋಡ್ಬೋದು. ಕೃಷ್ಣನಗರ ಈ ಕಡೆ ಎಲ್ಲ ನೋಡಿದ್ರೆ ಹೇಗೆ ಎದ್ದು ಬರ್ತದೆ, ಎಷ್ಟು ದೊಡ್ಡ ಗುಂಡಿ, ಯಾವಾಗ ರಿಪೇರಿ ಮಾಡ್ತಾರೆ. ಅದಕ್ಕೆ ನಾವು ಆ ತಲೆಬಿಸಿಯೇ ಬೇಡ, 40 ವರ್ಷಕ್ಕೆ 50 ವರ್ಷಕ್ಕೆ ಬೇಕಾಗುವಂತ 10 ಇಂಚು ದಪ್ಪದ ಕಾಂಕ್ರೀಟ್ ಅನ್ನು ಹಾಕಿರುವಂಥದ್ದು. ಅದರಲ್ಲಿ ಕಲಪೆ ಅಂತ ಹೇಳಲಿಕ್ಕೆ ಏನಿಲ್ಲ. ಅವೈಜ್ಞಾನಿಕ ಅಂತ ಏನೋ ಬಳಕೆಯನ್ನು ಬಳಕ್ತಾರೆ. ವೈಜ್ಞಾನಿಕ ಅಂದ್ರೆ ಏನು? ಮತ್ತೆ ಇವ್ರ ಹತ್ರ ಏನೋ ಹೊಸ ಟೆಕ್ನಾಲಜಿ ಇದೆಯಾ? ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡ್ಲಿಕ್ಕೆ ಗತಿ ಗೋತ್ರ ಇಲ್ಲದವರು ಈಗ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದ್ಯಾ ಸೈಡ್. ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರ್ಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಅಲ್ಲ, ಇವ್ರು ಯಾರು ಕೇಳುವವರು? ಆಯ್ತು, ತುಂಬಾ ರೋಡುಗಳಿಗಾಗಿದೆ, ಇವ್ರು ಹೋಗಿ ಕೂತ್ಕೊಂಡು ಮಾಡಿಸಿ ಅಂತ. ಇವರು ಜನ ಮೂರ್ಖರಲ್ಲ, ಜನ ಯಾರು ಮೂರ್ಖರಲ್ಲ. ಇವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಆಯ್ತು, ನಾನು ಹೇಳ್ತೀನಿ ಎಲ್ಲ. ಅವರು ಹೋದಲ್ಲಿ ಒಂದು ಪೈಸೆ ಹಾಕುದಿಲ್ಲ, ಯಾಕೆ ಮಾಡ್ಲಿ? ಅವರು ಹೋದಲ್ಲಿಗೆ ಒಂದು ಪೈಸೆ ಹಾಕುದಿಲ್ಲ, ಮಾಡ್ಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡ್ಲಿಕ್ಕೆ ಆಗ್ತದ? ನಮಗೆ 35 ಕೋಟಿ ತಂದು ಮಾಡ್ಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬೊಳುವಾರಿನಲ್ಲಿ ಹೇಗೆ ಆಗಿದೆ? ಇವರಿಗೆ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲಾದ್ರೂ ಬಂದು ನಾನು ನಿಂತೆ ಏನು ಸ್ವಲ್ಪ ಸಿಲೆಕ್ಟ್ ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು. ನಾನು ಆ ನಾಯಕ, ನಾನು ಈ ನಾಯಕ. ಎಂತ ನಾಯಕರು ಇವರೆಲ್ಲ? ಇವರಿಗೆ ಅಧಿಕಾರ ಇರುವಾಗ ಮಾಡ್ಲಿಕ್ಕೆ ಆಯ್ತಾ? ನಾವು ಈಗ ತರುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇವರಿಗೆ ಏನಾದ್ರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗುದು, ಒಬ್ಬ ನಾಚಿಗೆ ಆಗ್ಬೇಕು ಇವರಿಗೆಲ್ಲ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಲ್ಲಿ ಕಲ್ಲು ತಗೊಂಡು ಹೋಗ್ತೀರಾ, ಅಲ್ಲಿ ಒಂದು 3 ಜನ ಜಾಗ ಬಿಡ್ಲಿಲ್ಲ. ತಾಕತ್ತಿದ್ರೆ ಅವರನ್ನು ಎಬ್ಬಿಸುವಂತ ಕೆಲಸ ಮಾಡಿ ಸ್ವಾಮಿ. ನೀವು ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಬರ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಒಂದು ಮರು ದಿವಸನೇ ಮಣ್ಣು ಹಾಕಿದ್ರು. ನಮ್ಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ ಅಲ್ಲಿ? ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಇವ್ರು ಹೇಳಿದಾಗೆ ಮಾಡ್ಬೇಕಂತ ಏನಾದ್ರು ಇದೆಯಾ? ದಯಮಾಡಿ ಪುತ್ತೂರಿನ ಅಭಿವೃದ್ಧಿ ಏನಾಗ್ತಾ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ. ಕಳಪೆ ಅಂತ ಹೇಳಿದ್ರೆ ಯಾರನ್ನು ಕೆಲಸ ಮಾಡ್ಲಿಕ್ಕೆ ಬಿಡುವ. ನಾನು ಹೇಳ್ತೀನಲ್ಲ, ಎಲ್ಲಾದ್ರೂ ಕಳಪೆ ಕೆಲಸ ಆದ್ರೆ ನಾವೇ ಬಿಡುವುದಿಲ್ಲ ಕೆಲಸ. ನಾವು ಸಾರ್ವಜನಿಕರ ಹತ್ರ ಹೇಳ್ತೀವಿ, ಕೆಲಸ ಮಾಡ್ಲಿಕ್ಕೆ ಬಿಡಬೇಡಿ. ಎಲ್ಲಿ ರಸ್ತೆ ಕಳಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬೇಡಿ. ನಾನೇ ಹೇಳ್ತೀನಿ. ಇದು 9-10 ಇಂಚಿನ ಕಾಂಕ್ರೀಟ್ ಕ್ಯೂಬ್ ಇಟ್ಟು ಚೆಕ್ ಮಾಡ್ಬೇಕು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 2 ಜನ ಬಿಡ್ತಾ ಇಲ್ಲಲ್ಲ ರೋಡಿಗೆ. ನಾವು ಅದನ್ನು ಪರದಾಟ ಮಾಡಿ ಮಾಡ್ತಾ ಇದ್ವಿ. ನಾವು ಅವರು ಪಕ್ಕದ ಮನೆಯವರ ಹತ್ರ ಕೈಕಾಲು ಹಿಡಿದು ನಾವು ಅದನ್ನು ಮಾಡಿಸುವಂತದ್ದು. ರಸ್ತೆ ಜಾಗ ಕೊಡಿ, ನಿಮ್ಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ. ಬೊಳುವಾರಿನಲ್ಲಿ ಸಿಂಗಲ್ ರೋಡ್ ಮಾಡುವ ಪ್ಲಾನ್ ಇತ್ತು. ಅಲ್ಲಿ ನಾನು ಹೋಗಿ DC ಅವರ ಹತ್ರ ಗಲಾಟೆ ಮಾಡಿ ಆ ನಗರಸಭೆಯ ಬಿಲ್ಡಿಂಗ್ ಅನ್ನು ಹೊಡೆದು ಹಾಕಿ ಇವತ್ತು 4 ಲೈನ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 15-20 ದಿವಸದಲ್ಲಿ, 1 ತಿಂಗಳಲ್ಲಿ ಹೇಗೆ ಆಗ್ತದೆ ಅಂತ. ಪುನಃ ನೆಕ್ಕಿಲಾಡಿಯಿಂದ ಪುನಃ 10 ಕೋಟಿ ತಂದಿದ್ವಿ. ಒಂದು ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ. ಅಯ್ಯೋ, ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ, ಏನು ಹೊತ್ಕೊಂಡು ಹೋಗುದು ಒಬ್ರು, ಕಲ್ಲು ಕೂತ್ಕೊಳ್ಳೋದು ಒಬ್ಬರಲ್ಲಿ ಕೂತ್ಕೊಳ್ಳಬೇಕಿತ್ತು 1 ತಿಂಗಳು. ಈಗ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಂಡರ್ ಪಾಸ್ ಕೆಳಗಡೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿತ್ತು. ಮಳೆಗಾಲದಲ್ಲಿ ನಾವು ಹೇಗೆ ಹೋಗ್ತಾ ಇದ್ವು ಅಂತ ಎಲ್ರಿಗೂ ಗೊತ್ತಿದೆ. ಪುತ್ತೂರಿನ ಜನರಿಗೆ ಎಲ್ರಿಗೂ ಗೊತ್ತಿದೆ. ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡ್ಗೆ ಮಣ್ಣು ಹಾಕ್ಲಿಲ್ಲ, ಆ ಸೈಡ್ಗೆ ಮಣ್ಣು ಹಾಕ್ಲಿಲ್ಲ. ಯಾರು ಇವ್ರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಸ್ತೆಯಲ್ಲಿ ಹೋಗಿ ಪೋಸ್ಟ್ ಕೊಡುದು,
ಇಲ್ಲಿ PDO ನನಗೆ ಫೋನ್ ಮಾಡಿದ್ರೆ, ಯಾವರಯ್ಯ ಇವರಿಗೆ PDO ಫೋನ್ ಮಾಡುದು? ಆಯ್ತು ಮಾಡಿಸಿ ಅದನ್ನು. ನೀವು ನರಿಮುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಸುಮ್ಮನೆ ಇದನ್ನೆಲ್ಲ ಕಟ್ಟಿಕೊಂಡು ಜನ ಏನು ಮೂರ್ಖರಲ್ಲ. ನಿಮ್ಮ ಮೂರ್ಖತನವನ್ನು ನಮಗೆ ತೋರಿಸುವಂತ ಕೆಲಸವನ್ನು ಮಾಡಬೇಡಿ. ನಮಗೂ ಗೊತ್ತು ರಾಜಕೀಯ ಮಾಡ್ಲಿಕ್ಕೆ. ಇಷ್ಟವರೆಗೆ ನಿಮ್ಗೆ ಹಿಂದೂ ಮುಸ್ಲಿಂ ಅಂತ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಜನ ಒಟ್ಟಾಗಿದ್ದಾರೆ. ಇವರ ಮಂಗ ಮಾಡ್ತಾರಲ್ಲ, ಇದನ್ನೆಲ್ಲ ಜನ ತಿಳ್ಕೊಂಡಿದ್ದಾರೆ. ಆಗುದಿಲ್ಲ ಇವರಿಂದ ಅಂತ. ಗೊತ್ತಿಲ್ವಾ ಡೆಲ್ಲಿಯಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ? ಇವರು ಇಲ್ಲಿ ಪರದಾಡ್ತಾರೆ ಇವರು. ನಾನು ಇನ್ನು ಮುಂದೆ ಆದ್ರೂ ನಿಮ್ಗೆ ಹೇಳುದು, ದಯಮಾಡಿ ನಮ್ಮ ಸ್ವಂತೆಗೆ ಬರಬೇಡಿ. ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ನಿಮಗೆ ರಾಜಕೀಯದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ, ಆಗ ನೀವು ಬಳಸ್ಕೊಳ್ಬಹುದಿತ್ತು. ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡುದಿಲ್ಲ. ಮತ್ತೆ ನೀವು ಹೇಳಿ ಹೊಡೆದಾಗಿ ನಾವು ರೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ತಿಳ್ಕೊಳ್ಳಿ. ಯಾರಾದ್ರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಂದ್ರೆ ಆ ರೋಡಿಗೆ ಒಂದು ಪೈಸೆ ಇಡುದಿಲ್ಲ. ವೆರಿ ಕ್ಲಿಯರ್. ಮಾಡುದಿದ್ರೆ ಮಾಡ್ಕೊಳ್ಳಿ ಅವ್ರು. ಈಗ ನಿನ್ನೆ ಅವರು ಆರೋಪ ಮಾಡಿದ್ರು, ನೀವು ಅಕ್ವೈರ್ ಮಾಡಿದ್ದೆ, ರೋಡ್ ಮಾಡಿದ್ದು ಸರಿಯಾ? ಜಾಗ ಅಕ್ವೈರ್ ಮಾಡಿದೆ, ರೋಡ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಏನ್ ಸಮಸ್ಯೆ ಆಗಿದೆಯಾ? ಜಾಗ ಎಲ್ಲೆಲ್ಲಿ ಸರ್ಕಾರದ ಜಾಗ ಇದೆ ಅಲ್ಲೆಲ್ಲ ಜಾಗ ನಾವು ರೋಡ್ ಮಾಡ್ಕೊಂಡು ಬಂದಿದ್ದೇವೆ. ಈಗ ಅಲ್ಲಿ 2 ಮನೆಯವರು ಜಾಗ ಬಿಡ್ಲಿಕ್ಕೆ ಅವರು ಕೋರ್ಟಿಗೆ ಹೋಗಿದ್ದಾರೆ. ಅವರ ಜಾಗವನ್ನು ಸರ್ವೆ ಮಾಡ್ಲಿಕ್ಕೆ ಕೂಡ ಅವಕಾಶ ನಾವು ಈಗ ಕೋರ್ಟಲ್ಲಿ ಕೇಳ್ತಾ ಇದ್ದೇವೆ. ಅಲ್ಲಿ ಸರ್ವೆ ಮಾಡುವಾಗ ಇವರು ರಸ್ತೆಯ ಜಾಗನೇ ಇವರ ಒಳಗಡೆ ಇದೆ. ಇವರು ರಸ್ತೆ ಮಾರ್ಜಿನಲ್ಲಿ ಮನೆ ಕಟ್ಟಿದ್ದಾರೆ. ಅದು ಇದ್ರೆ ಅದನ್ನು ನಾವು ತೆಗೆಯುವಂತ ಕೆಲಸವನ್ನು ಮಾಡ್ತೇವೆ. ಯಾವ ಮುಲಾಜಿ ಕೊಡುವುದಿಲ್ಲ. ನಮಗೆ ಸರ್ವೆ ಮಾಡ್ಲಿಕ್ಕೆ ಸರ್ಕಾರಿ ಸರ್ವೆಗೆ ಆಜ್ಞೆ ಆದ ಕೂಡಲೇ ನಾವು ಅದನ್ನು ಸರ್ವೆ ಮಾಡಿ ಎಷ್ಟು ಜಾಗವನ್ನು ತೆಗಿತೇವೆ. ಏನು ಎಲ್ಲ ಬಿಟ್ಟು ಕೊಡುವವರೆಗೆ ಕೂತು ಆಮೇಲೆ ರಸ್ತೆ ಮಾಡ್ಬೇಕಂತ ಇದೆಯಾ? ಅವರಿಗೆ ಕೂಡ ಅಕ್ವಿಸಿಷನ್ಗೆ ಹಾಕಿದ್ದೇವೆ. ಅವ್ರು ಕೊಟ್ರೆ ಅವರಿಗೆ ಸರ್ಕಾರಿಯಲ್ಲಿ 3 ಪಟ್ಟು ಹಣವನ್ನು ಕೊಡ್ತೇವೆ. ಕೊಟ್ಟ ಅವರ ಜಾಗವನ್ನು ಇವತ್ತೆಲ್ಲ ನಾಳೆ ತೆಗೆಯುವುದೇ, ಅದರಲ್ಲಿ ಏನು 2 ಮಾತೇ ಇಲ್ಲ. ಈಗ ರೈಲ್ವೆ ಅಂಡರ್ ಬ್ರಿಡ್ಜ್ ಕೂಡ 8 ಕೋಟಿ ರೂಪಾಯಿ ದುಡ್ಡನ್ನು ನಾವು ತಂದಿದ್ದೀವಿ. ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಇವರಿಗೆ ಅವರ ಮನ ಉಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದರಲ್ಲಿ 12 ಜನ ಪಾಲುದಾರರು ಇದ್ದಾರೆ. 8 ಜನ ಅವ್ರ ಒಪ್ಪಿಗೆಯನ್ನು ನಮಗೆ ರೈಟಿಂಗ್ ಮೂಲಕ ಕೊಟ್ಟಿದ್ದಾರೆ. ಇನ್ನು 4 ಜನ ಮಾತ್ರ ಬಾಕಿ ಇರುತ್ತೆ. ಆ ಪ್ರಕಾರ ನಾವು ತೆಗಿಬಹುದು. ಇನ್ನು ಅಳತೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡ್ತೇವೆ. ಅಲ್ಲಿವರೆಗೆ ಸಿಂಗಲ್ ರೈಲು 12 ಫೀಟ್ ಮೊದಲಿನ ರಸ್ತೆ ಅಷ್ಟು ರಸ್ತೆ ಇದೆ ಅಲ್ವಾ, ಹೋಗ್ಬಹುದಲ್ಲ. ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಆದ ಮೇಲೆ ಮಾಡ್ತೇವೆ ಅದನ್ನು. ರೈಲ್ವೆ ಕೆಲಸ ಯಾವಾಗ ಶುರು? ರೈಲ್ವೆದು ಈಗಲೇ ನಾವು ನಮ್ಮ ಮೈಸೂರಿನಲ್ಲಿ ಅದು ಫೈನಲ್ ಇದಕ್ಕೆ ಅಪ್ರೂವಲ್ ಹೋಗಿದೆ. ಅದಾದ ಕೂಡಲೇ ಇನ್ನೊಂದು 1.5 ತಿಂಗಳಲ್ಲಿ ಟೆಂಡರ್ ಕರಿತೇವೆ ಅಂಡರ್ ಪಾಸ್ಗೆ. ಎಲ್ಲಿ ಅಲ್ಲ, ಅದರ ಹೀಗೆ ಕಟ್ಟುವಂತದ್ದು. ಅದರ ಕೆಳಗಡೆ ಹಾಕ್ಬೇಕಷ್ಟೇ, ಅದನ್ನು ಶಿಫ್ಟ್ ಮಾಡಕ್ ಆಗಲ್ಲ. ಈ ಪೈಪ್ ಲೈನ್ ಇದೆ ಅಲ್ವಾ, ಅದು ದೊಡ್ಡ ಪೈಪ್ ಲೈನ್ ಇರುವಂತದ್ದು. ಜಲಸಿರಿನ ಶಿಫ್ಟ್ ಮಾಡಬಹುದು. ಏನು ಕೆಳಗಡೆನಾ ಗೊತ್ತಿಲ್ಲ, ನಾನು ನೋಡಿಲ್ಲ. ಅವರು ಒಂದಲ್ಲ ಒಂದು ಪ್ರೊವಿಷನ್ ಇಟ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ಇದ್ರ ಕೆಳಗಡೆ ಇದ್ದೀಗ ಅಲ್ಲಿ ನಾವು ಹೊಸ ಲೈನ್ ಅನ್ನು ಹಾಕ್ತಾ ಇದ್ವಿ ಜಲಸಿರಿದು. ಯಾಕಂತ ಹೇಳಿದ್ರೆ ಹೊಸ ಲೈನ್ ಈ ಲೈನ್ ಎಲ್ಲ ಹಾಕ್ತಿವಿ. ಇನ್ನೊಂದು ಅಂಡರ್ ಪಾಸ್ ಮಾಡ್ತೀವಲ್ಲ ಅದರ ಕೆಳಗಡೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.